ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ಬಂದು ನಿಮಗೆ ಮಂಡ್ಯ ಅಂಗನವಾಡಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದೊಂದು ನಮ್ಮ ವೆಬ್ಸೈಟು job.namaskaraindia.com ಅಂತ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ ಸ್ನೇಹಿತರೆ. WCD ಮಂಡ್ಯ ಅಂಗನವಾಡಿಯಿಂದ ಕರೆದಿರುವಂತಹ ಪೋಸ್ಟ್ 52 ಪೋಸ್ಟ್ಗಳಿದೆ ಸ್ನೇಹಿತರೆ. ಓಕೆನಾ. ಸ್ಯಾಲರಿ 18 ರಿಂದ 20 ಸಾವಿರ ಇದೆ ಸ್ನೇಹಿತರೆ. ಅಂಗನವಾಡಿ ಟೀಚರ್ ಮತ್ತೆ ಅಂಗನವಾಡಿ ವರ್ಕರ್ ಪೋಸ್ಟ್ ನ ಕರೆದಿದ್ದಾರೆ. 52 ಪೋಸ್ಟ್ಗಳಿದಾವೆ. ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕಾಗಿರುತ್ತೆ. ಲಾಸ್ಟ್ ಡೇಟ್ ಬಂದು 20 ಸೆಪ್ಟೆಂಬರ್ 2024 ಇದೆ ಸ್ನೇಹಿತರೆ. ಓಕೆನಾ. 19 ರಿಂದ 35 ವರೆಗೂ ಏಜ್ ಲಿಮಿಟ್ ಇದೆ ನೋಡಿ. ಅಂಗನವಾಡಿ ವರ್ಕರ್ಗೆ 6 ಪೋಸ್ಟ್ ಇದೆ. ಅಂಗನವಾಡಿ ಹೆಲ್ಪರ್ಗೆ 43 ಪೋಸ್ಟ್, ಮಿನಿ ಅಂಗನವಾಡಿ ವರ್ಕರ್ಗೆ 3 ಪೋಸ್ಟ್. ಟೋಟಲ್ ನೀವು SSLC, PUC ಅಥವಾ ಡಿಪ್ಲೊಮಾ ಮಾಡ್ಕೊಂಡಿದ್ರೆ ಸಾಕು ಸ್ನೇಹಿತರೆ. SSLC ಮಾಡಿದ್ರೆ ಅಂಗನವಾಡಿ ಹೆಲ್ಪರ್ಗೆ, PUC ಮತ್ತೆ ಅಥವಾ ಡಿಪ್ಲೊಮಾ ಮಾಡ್ಕೊಂಡಿದ್ರೆ ಇವೆರಡರಲ್ಲಿ ಅಂಗನವಾಡಿ ವರ್ಕರ್ಗೆ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ಅಂಗನವಾಡಿ ವರ್ಕರ್ ಅಂದ್ರೆ ನೀವು ಟೀಚರ್ ಆಗಿ ಕೆಲಸ ಮಾಡ್ತೀರಾ ಸ್ನೇಹಿತರೆ. ನರ್ಸರಿ ಟೀಚರ್ ಟ್ರೈನಿಂಗ್ ಮಾಡ್ಕೊಂಡಿರ್ಬೇಕು ಅಥವಾ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅದರಲ್ಲಿ ಒಂದು ಕೋರ್ಸ್ ನ ಮಾಡ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಅದ ನಂತರ ನೀವು ಆನ್ಲೈನ್ ಮುಖಾಂತರನೇ ಅಪ್ಲೈ ಮಾಡಬೇಕಾಗಿರುತ್ತೆ. ಇಲ್ಲಿ ಬಂದು ನೀವು ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಅಪ್ಲೈ ಆನ್ಲೈನ್ ಲಿಂಕ್ ಇದೆ, ಆಮೇಲೆ ನೋಟಿಫಿಕೇಶನ್ ಲಿಂಕ್ ಕೂಡ ಇದೆ ಸ್ನೇಹಿತರೆ. ಆಮೇಲೆ ನೋಟಿಫಿಕೇಶನ್ ಲಿಂಕ್ ನ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫುಲ್ ನೋಟಿಫಿಕೇಶನ್ ಗೊತ್ತಾಗುತ್ತೆ ಸ್ನೇಹಿತರೆ. ಎಷ್ಟು ವೇಕೆನ್ಸಿಗಳನ್ನ ಕರೆದಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ಓಕೆನಾ ಸ್ನೇಹಿತರೆ. 43 ವೇಕೆನ್ಸಿಗಳನ್ನ ಕರೆದಿದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲಿ 43 ವೇಕೆನ್ಸಿಗಳಿದಾವೆ. ಓಕೆನಾ. ಅದಾನಂತರ ನೀವು ಇನ್ನೊಂದು ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ಅಂಗನವಾಡಿಯಿಂದ ಕರೆದಿರುವಂತಹ ನೋಟಿಫಿಕೇಶನ್ ಇದು. ಓಕೆನಾ. ಇಲ್ಲಿ ಬಂದು ನೋಡಿ ಆದೇಶ ಕೊಟ್ಟಿರುವಂತದ್ದು. ಓಕೆನಾ. ಇದರಲ್ಲಿ ಬಂದು ನೀವು ಅಪ್ಲೈ ಮಾಡ್ಬೇಕಾಗಿರುತ್ತೆ. ಯಾವ ರೀತಿ ಅಪ್ಲೈ ಮಾಡೋದು ಅಂತಂದ್ರೆ ಅರ್ಹತೆ ಏನು ಅಂದ್ರೆ ಮಹಿಳೆಯರಾಗಿರ್ಬೇಕು ಅಥವಾ ಲಿಂಗ ಅಲ್ಪಸಂಖ್ಯಾತ ಮಹಿಳೆಯರಾಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ವಯೋಮಿತಿ ಬಂದು 19 ರಿಂದ 35 ವರೆಗೂ ಇದೆ. 10 ವರ್ಷ ಏಜ್ ಲಿಮಿಟ್ ಇದೆ ಕೂಡ ಇದೆ. ಅಲ್ಪಸಂಖ್ಯಾತ ಅರ್ಜಿ ಸಲ್ಲಿಸಬಹುದು. ಹಾಗೂ ವಿಕಲಚೇತನರಿಗೆ 10 ವರ್ಷ ವಯೋಮಿತಿ ಇದೆ. ಇವರು ಸ್ಥಳೀಯರಾಗಿರ್ಬೇಕು. ಅದೇ ಗ್ರಾಮದ ಅಥವಾ ಅದೇ ತಾಲೂಕು ಅದೇ ಜಿಲ್ಲೆದಲ್ಲಿ ವಾಸವಾಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಅಂತವರು ಇದಕ್ಕೆ ಅಪ್ಲೈ ಮಾಡ್ಬೇಕಾಗಿರುತ್ತೆ. PUC ಅಥವಾ ಡಿಪ್ಲೊಮಾ ಮಾಡ್ಕೊಂಡಿದ್ರೆ ನೀವು ಇದನ್ನ ಅಪ್ಲೈ ಮಾಡಬಹುದು ಅಂಗನವಾಡಿ ಕಾರ್ಯಕರ್ತೆಗೆ ಅಂದ್ರೆ ಅಂಗನವಾಡಿ ಟೀಚರ್ಗೆ. ಓಕೆನಾ. ಮತ್ತೆ ಅಂಗನವಾಡಿ ಸಹಾಯಕಿಗೆ SSLC ಆಗಿದ್ರೆ ಸಾಕು ಸ್ನೇಹಿತರೆ. ಇನ್ಯಾವುದು ಬೇಕಾಗಿಲ್ಲ. SSLC ಒಂದು ಮುಗಿಸಿದ್ರೆ ಸಾಕು. ಕರ್ನಾಟಕದಲ್ಲೇ ಓದಿರ್ಬೇಕು. ಅದ ನಂತರ ನೀವು ಯಾವ ರೀತಿ ಇದು ಮೀಸಲಾತಿ ಹೇಗೆ ಕೊಡ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ನೋಡಿ, ಆಯ್ಕೆ ಆದ್ಯತೆ ಆಸಿಡ್ ದಾಳಿಗೆ ತುತ್ತಾದ ಮಹಿಳೆಯರಿಗೆ 5 ಅಂಕಗಳನ್ನ ಬೋನಸ್ ಆಗಿ ಕೊಡ್ತಾರೆ. ಇಲಾಖೆ ಸಂಸ್ಥೆ ನಿವಾಸಿಗಳ ಆಗಿದ್ರೆ ಅವರು 3 ವರ್ಷದಿಂದ ನಿವಾಸಿ ಪ್ರಮಾಣ ಪತ್ರ ಹೊಂದಿರ್ಬೇಕಾಯ್ತು ನೋಡಿ. 3 ವರ್ಷದಿಂದ ನಿವಾಸಿ ಪ್ರಮಾಣ ಪತ್ರ ಹೊಂದಿರ್ಬೇಕು. ಆಮೇಲೆ 10+ ಬೋನಸ್ ಅಂಕಗಳನ್ನ ಕೊಡ್ತಾರೆ ಸ್ನೇಹಿತರೆ. ವಿಧವೆಯರಾಗಿದ್ರೆ ಅವ್ರಿಗೆ 5+ ಅಂಕಗಳನ್ನ ಕೊಡ್ತಾರೆ. ಅಂಗವಿಕಲರಾಗಿದ್ರೆ ದೈಹಿಕ ಅಂಗವಿಕಲರು 40% ಹೆಚ್ಚು ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಅಂತವ್ರಿಗೆ 5+ ಅಂಕಗಳನ್ನ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಬೋನಸ್ ಅಂಕಗಳು ಯಾವ ರೀತಿ ಅಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕ ಹುದ್ದೆ ಅರ್ಜಿ ಸಲ್ಲಿಸಿದವರು ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಸಮಾನ ಅಂಕಗಳಲ್ಲಿ ನೀವೇನಾದ್ರೂ ಇದ್ದು ಮಾಜಿ ದೇವದಾಸಿ ಮಗಳು, ಯೋಜನೆ ನಿರಾಶ್ರಿತರು, ವಿಚ್ಛೇದನ ಮಹಿಳೆಯರು ಇವರಿಗೆಲ್ಲರಿಗೂ 5+ ಅಂಕಗಳನ್ನ ಕೊಡ್ತಾರೆ ಸ್ನೇಹಿತರೆ. ಯಾರ್ದು ಅಂಕಗಳು ಜಾಸ್ತಿ ಇರುತ್ತೋ ಅವರು ಇದಕ್ಕೆ ಅರ್ಹರಾಗ್ತಾರೆ. ಅವ್ರಿಗೆ ಕೆಲಸ ಸಿಗುತ್ತೆ ಸ್ನೇಹಿತರೆ. ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇಲ್ಲ, ಯಾವುದೇ ರೀತಿಯ ಎಕ್ಸಾಮ್ ಇಲ್ಲ. ಡೈರೆಕ್ಟ್ ಆಗಿ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ನೋಡಿ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ಜನನ ಪ್ರಮಾಣ ಪತ್ರ ಅಥವಾ SSLC ಮಾರ್ಕ್ಸ್ ಕಾರ್ಡ್ ಇದ್ದು ಅದರಲ್ಲಿರುವಂತಹ ಡೇಟ್ ಆಫ್ ಬರ್ತ್ ಪ್ರಕಾರ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ನಿಗದಿತ ವಿದ್ಯಾರ್ಥಿ ಅಂಕಪಟ್ಟಿ ಇರಬೇಕಾಗಿರುತ್ತೆ. ತಹಸೀಲ್ದಾರರಿಂದ 3 ವರ್ಷದ ದೃಢೀಕರಣ ಪತ್ರ ಇರಬೇಕಾಗಿರುತ್ತೆ, ವಾಸಸ್ಥಳ. ಆಮೇಲೆ ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರ ಇರಬೇಕಾಗುತ್ತೆ. ಪತಿಯ ಮರಣ ಪ್ರಮಾಣ ಪತ್ರ ಹಾಗೂ ವಿಧವೆ ಪ್ರಮಾಣ ಪತ್ರ ಹೊಂದಿರಬೇಕು. ಅಥವಾ ಅಂಗವಿಕಲರಾದ್ರೆ ಅಂಗವಿಕಲ ಪ್ರಮಾಣ ಪತ್ರ, ವಿಚ್ಛೇದನ ಹೊಂದಿದ್ರೆ ವಿಚ್ಛೇದನ ಪ್ರಮಾಣ ಪತ್ರ ಬೇಕಾಗಿರುತ್ತೆ. ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ನಿವಾಸಿಯಾಗಿದ್ದು ನೀವೇನಾದ್ರೂ ಇದ್ರೆ ಅವ್ರದ್ದು ನಿವಾಸಿ ಪ್ರಮಾಣ ಪತ್ರ ಆಗಿರ್ಬೇಕಾಗಿರುತ್ತೆ. ಮತ್ತೆ ಯೋಜನೆ ನಿರಾಶ್ರಿತರಾಗಿದ್ರೆ ಯೋಜನೆ ನಿರಾಶ್ರಿತರ ತಹಸೀಲ್ದಾರರಿಂದ ಪಡೆದ ಪ್ರಮಾಣ ಪತ್ರ ಹೊಂದಿರಬೇಕು. ಆಧಾರ್ ಕಾರ್ಡ್, ಗುರುತಿನ ಚೀಟಿ ಅಥವಾ ರೇಷನ್ ಕಾರ್ಡ್, ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳಲ್ಲಿ ದೃಢೀಕರಣ ಪತ್ರ ಹೊಂದಿರಬೇಕಾಗಿರುತ್ತೆ. ಇದಿಷ್ಟು ಆದ ನಂತರ ನೋಡಿ ಇಲ್ಲಿ ಕೊಟ್ಟಿದ್ದಾನೆ ಯಾವ ರೀತಿ ಆಯ್ಕೆ ಮಾಡೋದು ಅಂತ ಹೇಳ್ಬಿಟ್ಟು. ಆಯ್ಕೆ ಸಲ್ಲಿಸಿದ ಕನಿಷ್ಠ 1 ತಿಂಗಳ ನಿಗದಿಪಡಿಸಬೇಕು. ನಿಗದಿಪಡಿಸಿದ ನಂತರ ನಿಮ್ಗೆ 7 ದಿನ ಕೆಲಸದ ದಿನದೊಳಗೆ ಸಮಿತಿ ಸಭೆ ಸೇರಿ ಅದಕ್ಕೆ ನಿಮಗೆ ಕನಿಷ್ಠ 2 ರಿಂದ 3ರಷ್ಟು ಅಂದ್ರೆ 2/3ರಷ್ಟು ಸದಸ್ಯರು ಕಡ್ಡಾಯವಾಗಿ ಹಾಜರಾಗಿರಬೇಕು. ಇದು ಸದಸ್ಯರು ಯಾವ ರೀತಿ ಆಯ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ಕೊಟ್ಟಿದ್ದಾರೆ ಫುಲ್ ಡೀಟೇಲ್ ಆಗಿ. ನೀವು ಇದನ್ನ ಬೇಕಾದ್ರೆ ಓದ್ಕೊಳ್ಳಿ ಸ್ನೇಹಿತರೆ. ಹಾಗೆ ಇನ್ನಷ್ಟು ನಿಮ್ಗೆ ಏನಾದ್ರು ಮಾಹಿತಿ ಬೇಕಾದ್ರೆ ನಮ್ಮ ಕಮೆಂಟ್
ಈ ವಿಡಿಯೋಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ಡೌಟ್ಗಳು ಏನಿದ್ರು ಡಿಸ್ಕಸ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇಲ್ಲಿ ಬಂದು ನೀವು ಅಪ್ಲೈ ಆನ್ಲೈನ್ ಅಂತ ಹೇಳಿ ಒಂದು ಲಿಂಕ್ ಇದೆ. ಈ ಅಪ್ಲೈ ಆನ್ಲೈನ್ ನಿನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ನೋಡಿ ಓಪನ್ ಆಯ್ತು. ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈ ಮಾಡಬೇಕಿರುತ್ತೆ. ಯಾವ ಡಿಸ್ಟಿಕ್ ಆ ಡಿಸ್ಟಿಕ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಸೆಲೆಕ್ಟ್ ಮಾಡಿ ಮತ್ತೆ ಪ್ರಾಜೆಕ್ಟ್ ಯಾವುದು, ನೋಟಿಫಿಕೇಶನ್ ನಂಬರ್ ಯಾವುದು. ನೋಟಿಫಿಕೇಶನ್ ನಂಬರ್ ಹೇಗೆ ಅಂತಂದ್ರೆ ಇಲ್ಲಿ ಬಂದು ನೀವು ನೋಟಿಫಿಕೇಶನ್ ನಂಬರ್ ನ ತಗೋಬಹುದಾಗಿರುತ್ತೆ. ಓಕೆನಾ ಸ್ನೇಹಿತರೆ, ಇಲ್ಲಿ ಬಂದು ನೀವು ತಗೋಬೇಕಾಗಿರುತ್ತೆ. ಓಕೆನಾ, ಇದಿಷ್ಟು ಈ ಒಂದು ಪೋಸ್ಟ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ನೋಡಿ ಕರೆಕ್ಟ್ ಒಂದು ತೋರಿಸ್ತೀನಿ ಹೇಗೆ ಅಂತ. ಮಂಡ್ಯ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಬಂದು ನೀವು ಯಾವ ಡಿಸ್ಟಿಕ್, ಯಾವ ಇದು ಏನು ಗ್ರಾಮ ಪಂಚಾಯತಿ, ಯಾವ ಇದು ಕೃಷ್ಣರಾಜೇಂದ್ರ ಪುಟ. ಓಕೆನಾ, ಇಲ್ಲಿ ನೋಡಿ ವರ್ಕರ್, ಹೆಲ್ಪರ್. ವರ್ಕರ್ ಅಂದ್ರೆ ಟೀಚರ್ಗೆ, ಹೆಲ್ಪರ್ ಅಂದ್ರೆ ಸಹಾಯಕಿಗೆ. ಓಕೆನಾ ಸ್ನೇಹಿತರೆ, ವರ್ಕರ್ಗೆ ಸೆಲೆಕ್ಟ್ ಮಾಡಿದ್ರೆ ನೋಡಿ ಆಟೋಮೆಟಿಕ್ಲಿ ಸೆಲೆಕ್ಟ್ ಆಯ್ತು. ಅದರ್ಸ್ SC ST ಸೆಲೆಕ್ಟ್ ಆಗ್ತಾ ಇದೆ. ಆಮೇಲೆ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಸಬ್ಮಿಟ್ ಆಗುತ್ತೆ. ಅದಾದ ನಂತರ ನೀವು ಸೆಲೆಕ್ಟ್ ವೇಕೆನ್ಸಿ ಯಾವ್ದಕ್ಕೆ ಬೇಕೋ ಅದಕ್ಕೆ ನೀವು ವೇಕೆನ್ಸಿನ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ, ಇದಿಷ್ಟು ಅಪ್ಲೈ ಮಾಡಿದ ನಂತರ ನಿಮಗೆ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಮತ್ತೆ ಏಜ್ ಲಿಮಿಟ್, ಕನ್ನಡ ಹೌದಾ ಇಲ್ಲ ಏನು ಅಂತ ಹೇಳ್ಬಿಟ್ಟು ಎಲ್ಲ ಫುಲ್ ಡೀಟೇಲ್ ಆಗಿ ನೀವು ಅಪ್ಲಿಕೇಶನ್ ಫಿಲ್ಅಪ್ ಮಾಡಬೇಕಾಗಿರುತ್ತೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಮಾಹಿತಿ ಬೇಕಾದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಬಹುದು. ವಾಟ್ಸ್ಆಪ್ ಗ್ರೂಪ್ ಜಾಯಿನ್ ಲಿಂಕ್ ಕೂಡ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇರುತ್ತೆ. ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ಕೊಡ್ತೀನಿ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ನಿಮಗೆ ಏನಾದರೂ ಮಾಹಿತಿಗಳು ಬೇಕು ಅಂತಾದ್ರೆ ನೀವು ಡೈರೆಕ್ಟ್ ಆಗಿ ಬಂದು ನಮ್ಮ ವಾಟ್ಸಪ್ಗೆ ಜಾಯ್ನ್ ಆಗಿ, ಹಾಗೆ ನಿಮಗೆ ಎಲ್ಲ ರೀತಿಯ ಅಪ್ಡೇಟ್ಸು ಸಿಗ್ತಾ ಇರುತ್ತೆ ಸ್ನೇಹಿತರೆ. ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನಿಮಗೆ ಲೇಟೆಸ್ಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದು ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ, ಯಾಕಂದ್ರೆ ನಿಮಗೆ ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ಬರುತ್ತೆ ಒಂದು ವಿಡಿಯೋ ಹೊಸದಾಗಿ ಅಪ್ಲೋಡ್ ಮಾಡಿದ ತಕ್ಷಣ. ಈಗಾಗಲೇ ನಾನು ರೂರಲ್ ಡ್ರಿಂಕಿಂಗ್ ವಾಟರ್ ಬಗ್ಗೆ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟೆ. ಆಮೇಲೆ IIT ಧಾರವಾಡ ಬಗ್ಗೆ ಕರೆದಿರುವಂತಹ ಪೋಸ್ಟ್ಗಳನ್ನ ಕೂಡ ತಿಳಿಸ್ಕೊಟ್ಟೆ. ಇಲ್ಲಿ ಬಂದು ನೀವು ಹೋಮ್ ಪೇಜ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಇಲ್ಲಿ ಬಂದು ನಿಮಗೆ ಎಲ್ಲ ಡೀಟೇಲ್ ಆಗಿ, ಫುಲ್ ಡೀಟೇಲ್ ಆಗಿ ನಿಮಗೆ ಯಾವ ಪೋಸ್ಟ್ ಬೇಕು, ಯಾವ 10th ಮೇಲೆ ಬೇಕಾ, 12th ಮೇಲೆ ಬೇಕಾ, PUC, ಡಿಗ್ರಿ, ಡಿಪ್ಲೊಮೊ, ITI ಯಾವುದನ್ನೇ ನೀವು ಇಲ್ಲಿ ಸರ್ಚ್ ಮಾಡಿದ್ರೆ ಡೈರೆಕ್ಟ್ ಆಗಿ ಸಿಗುತ್ತೆ. ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಎರಡೂ ಜಾಬ್ಸ್ ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಈ ಒಂದು ವೆಬ್ಸೈಟ್ ನ ನೀವು ಬುಕ್ ಮಾಡ್ಕೊಂಡು ಇಟ್ಕೊಳ್ಳಿ. ನೋಡಿ ಬುಕ್ ಮಾರ್ಕ್ ಯಾವ ತರ ಮಾಡಿದ್ವಿ, ಸ್ಟಾರ್ ಅಂತಿದ್ರೆ ಫೇವ್ರೇಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಯ್ತು ಸ್ನೇಹಿತರೆ. ಓಕೆನಾ, ಅಥವಾ ಕ್ರೋಮ್ ಅಲ್ಲಿ ಹೋದ್ರೆ ಬುಕ್ ಮಾರ್ಕ್ಸ್ ಅಂತ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಓಕೆನಾ, ಹಾಗೆ ನಮ್ಮ ನೋಟಿಫಿಕೇಶನ್ ಇದಕ್ಕೆ ಜಾಯ್ನ್ ಆಗಿ. ಓಕೆನಾ ಸ್ನೇಹಿತರೆ, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.